ಇವಾಗ ಏನ್ರಿ ಹೇಳ್ತೀರಾ? ಸುಮ್ಮನೆ ಎಮೋಷನಲ್ ಆಗಿ ಮಾತಾಡೋದಲ್ಲ, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕು. ನೋಡಿ ಮಿಸ್ಟರ್, ನಿಮ್ ನೋವು ನಮ್ಗೆ ಅರ್ಥ ಆಗತ್ತೆ. ಪರಿಸ್ಥಿತಿ ಈಗ ಕೈ ಮೀರೋಗಿದೆ. ಅವ್ರ ಪ್ರಾಣ ಕಾಪಾಡಬೇಕು ಅಂತ ನಾವೆಲ್ಲ ಪ್ರಯತ್ನನೂ ಮಾಡಿದ್ದೀವಿ. ಆದರೆ ಇನ್ನು 24 ಅವರ್ಸು ನಾವು ಏನನ್ನೂ ಹೇಳೋದಕ್ಕಾಗೋದಿಲ್ಲ. ಅಷ್ಟರಲ್ಲಿ ಅವ್ರಿಗೆ ಪ್ರಜ್ಞೆ ಬಂದರೆ ಯಾವುದೇ ತೊಂದರೆ ಇಲ್ಲ ಅಂತ. ಒಂದು ವೇಳೆ ಪ್ರಜ್ಞೆ ಬರದೆ ಕೋಮಾಗೆ ಏನಾದರೂ ಹೋದರೆ ನಾವು ಯಾವ ಗ್ಯಾರಂಟಿನೂ ಕೊಡೋಕ್ಕಾಗೋದಿಲ್ಲ. ಡಾಕ್ಟ್ರೆ, ಆ ಮಾತು ಹೇಳಬೇಡಿ. ಯಾವ ಡಾಕ್ಟ್ರನ್ನ ಎಲ್ಲಿಂದ ಬೇಕಾದರೂ ಕರೆಸಿ, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನನ್ನ ಮೊಮ್ಮಗಳನ್ನ ಉಳಿಸ್ಕೊಡಿ. ದಯವಿಟ್ಟು ದಯವಿಟ್ಟು ಕಾಪಾಡಿ ಅವಳನ್ನ. ಡಾಕ್ಟರ್, ನಿಮ್ಮ ಹತ್ರ ಅಡ್ವಾನ್ಸ್ ಸ್ಪೆಷಾಲಿಟೀಸ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಬಿ ಆನೆಸ್ಟ್ ವಿತ್ ಮೀ. ನನ್ನ ಹತ್ರ ಹೇಳಿ. ವಿ ಆರ್ ಓಕೆ. ನಾವು ಜಾನ್ಸಿನ ಯಾವ್ದಾದ್ರು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ. ಅದೇನಾದ್ರೂ ಪರವಾಗಿಲ್ಲ. ಪ್ಲೀಸ್ ಡಾಕ್ಟರ್. ನೋಡಿ, ಅವ್ರ ಪ್ರಾಣ ಕಾಪಾಡೋದಕ್ಕೆ ನಾವು ಏನೇನು ಬೇಕೋ ಅದೆಲ್ಲ ಮಾಡಿದ್ದೀವಿ. ನೀವು ವರಿ ಮಾಡಬೇಡಿ. ಅವ್ರಿಗೆ ಇನ್ನೂ 24 ಅವರ್ಸ್ ಟೈಮ್ ಇದೆ. ಅಲ್ಲಿವರೆಗೂ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ಏನಿದ್ರೂ ಅವರನ್ನು ದೇವರೇ ಕಾಪಾಡಬೇಕು. ಸದ್ಯಕ್ಕೆ ಅವರನ್ನು ICUಗೆ ಶಿಫ್ಟ್ ಮಾಡ್ತೀವಿ. ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲ ತಾತ, ಝಾನ್ಸಿ ಮೇಡಮ್ಗೆ ಏನು ಆಗಲ್ಲ. ಅವ್ರು ನನ್ನ ಜೊತೆ 100 ವರ್ಷ ಬದುಕ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಜೀವ ಉಳಿದ್ರೆ ಸಾಕಪ್ಪ. 100 ವರ್ಷ ಬದುಕೋದು, ಆಮೇಲೆ ಭಗವಂತ ಕಾಪಾಡೋ ತಂದೆ. ಅವ್ರು ನಮ್ಮನ್ನು ಬಿಟ್ಟೋಗಲ್ಲ ತಾತ, ಅವ್ರು ಬದುಕ್ತಾರೆ. ನೀವು ಧೈರ್ಯವಾಗಿರಿ. ಹೌದು ಯಜಮಾನ್ರಿ, ಝಾನ್ಸಿ ಮೇಡಮ್ ಮಾಡಿರೋ ಒಳ್ಳೆ ಕೆಲಸಗಳೇ ಅವ್ರನ್ನ ಕಾಪಾಡುತ್ತೆ. ಖಂಡಿತ ದೇವ್ರು ಇಷ್ಟು ಬೇಗ ಅವ್ರನ್ನ ಕರ್ಕೊಳ್ಳಲ್ಲ. ನಿಮ್ ಸಮಾಧಾನದ ಮಾತು ಯಾವುದು ನನಗೆ ಧೈರ್ಯ ಕೊಡಲ್ಲ. ಝಾನ್ಸಿಗೆ ಏನಾದ್ರೂ ಆದ್ರೆ ನನಗೆ ಕರ್ಕೊಳಕ್ಕಾಗಲ್ಲ. ಅದನ್ನ ಏನಾದ್ರು ಆಗುತ್ತಿದೆ, ನನ್ನನ್ನು ಮುಂಚೆ ಕರ್ಕೊಬಿಡು. ಅಪ್ಪ, ಚಾನ್ಸಿಗೆ ಪ್ರಜ್ಞೆ ಬಂದ್ಮೇಲೆ ಬೆಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಸೋಣಪ್ಪ. ಪ್ಲೀಸ್, ನೀವು ಧೈರ್ಯವಾಗಿರಿ. ಎತ್ಕರಳಮ್ಮ, ಆಮೇಲೆ ಸಾಕಿದ್ದೆ ನಾನು. ರಾಘು, ಯಾಕೋ ಹಿಂಗೆ ನಿಂತ್ಬಿಟ್ಟೆ? ಡಾಕ್ಟರ್ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವ ತರುಣ? ರಾಘವೇಂದ್ರ ಅವರೇ, ನೋಡಿ, ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಆದ್ರೆ ಈಗ ನಾವು ನಮ್ಮ ಪ್ರಯತ್ನ ಮಾಡಬೇಕು. ಡಾಕ್ಟರ್ ಹೇಳ್ದಂಗೆ ಆ ದೇವರೇ ಈಗ ತಂಗಿನ ಕಾಪಾಡಕ್ ಸಾಧ್ಯ. ಇವಾಗ ನಾನು ಏನ್ ಮಾಡ್ಬೇಕು? ಡಾಕ್ಟರ್ ಟ್ರೀಟ್ಮೆಂಟ್ ಜೊತೆಗೆ ಆ ದೇವ್ರ ಆಶೀರ್ವಾದನೂ ಬೇಕು ರಾಘು. ಅವಾಗ ಏನೂ ಆಗಲ್ಲ, ನಮ್ ತಂಗಿ ಉಳಿದು ಬಿಡ್ತಾಳೆ. ದೇವ್ರ ಆಶೀರ್ವಾದ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ವ್ರತ ಮಾಡ್ಬೇಕಾ? ಪೂಜೆ ಮಾಡ್ಬೇಕಾ? ಅವನನ್ನ ನಂಬಿ ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು. ನನ್ನ ಹೆಂಡತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅವನ್ ಸೇವೆ ಮಾಡ್ತೀನಿ. ಅವ್ರ ಪ್ರಾಣ ಉಳಿಯುತ್ತೆ ಅಂದ್ರೆ ನನ್ ಪ್ರಾಣ ಕೊಡಕ್ ಹೊಟ್ಟೆ ಇಲ್ಲ. ದೇವ್ರಿಗೆ ಬೇಕಾಗಿರೋದು ನಿನ್ ಪ್ರಾಣ ಅಲ್ಲ ರಾಘು, ನಿಷ್ಕಲ್ಮಶವಾದ ಭಕ್ತಿ, ಸೇವೆ, ಪ್ರಾರ್ಥನೆ. ಇಷ್ಟು ಮಾಡಿದ್ರೆ ಸಾಕು. ಅವನ ಆಶೀರ್ವಾದ ಮಾಡಿ ತಂಗಿನ ಕಾಪಾಡ್ತಾನೆ. ಖಂಡಿತ ಮಾಡ್ತೀನಿ. ನನ್ನ ಝಾನ್ಸಿ ಮೇಡಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನ ಕೆಲಸ ನೀನ್ ನಿಷ್ಠೆಯಿಂದ ಮಾಡು, ಫಲನ ನನಗ್ ಬಿಡು ಅಂತ ಆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದನ್ ರಾಘು.
ನೀನೀಗ ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ವ್ರತ ಮಾಡು, ಖಂಡಿತ ಒಳ್ಳೇದಾಗತ್ತೆ. ಆದ್ರೂ ರಾಘು, ನೀನ್ ಮಾಡ್ತಿರೋದು ತುಂಬಾ ಕಠಿಣವಾದ ವ್ರತ. ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಶುರು ಮಾಡು. ನಿನಗೆ ವ್ರತ ಮಾಡೋದಕ್ಕೆ ಶಕ್ತಿನೂ ಕೊಡ್ತಾನೆ, ಜಾನ್ಸಿ ಆರೋಗ್ಯ ಕಾಪಾಡೋದಕ್ಕೆ ಒಂದು ದಾರಿನೂ ತೋರಿಸ್ತಾನೆ. ನೋಡ್ರಾಗು, ಕಾರಣಕರ್ತ ಎಲ್ಲ ಅವನೇ. ದೇವರು ಅಂದ್ರೆ ನಮ್ದವ್ರನ್ನ ಕಾಯೋನು. ಅವನು ಪರೀಕ್ಷೆ ಮಾಡ್ತಾನೆ ಹೊರತು ಶಿಕ್ಷೆ ಕೊಡಲ್ಲ. ನಿಮ್ಮಿಬ್ರು ಸಂಬಂಧನ ಅವನೇ ಬೆಸ್ತಿರೋದು ಅಂದ್ಮೇಲೆ ನಿಮ್ಮಿಬ್ರನ್ನ ದೂರ ಮಾಡಕ್ ಸಾಧ್ಯನೇ ಇಲ್ಲ. ನಂಬಿ ಕೆಟ್ಟವ್ರಿಲ್ಲ ಅನ್ನೋ ಮಾತೇ ಇದೆ. ದೇವ್ರ ಮೇಲೆ ನಂಬಿಕೆ ಇಡೋರಾಗು, ಖಂಡಿತ ಅವನ್ ತಂಗಿನ ಕಾಪಾಡುತ್ತ. ರಾಮಾಚಾರಿ ಅವರೇ, ಇವಾಗ ಏನ್ ಮಾಡ್ಬೇಕು? ಮೊದಲು ಒದ್ದೆ ಬಟ್ಟೆಲ್ಲೇ ಮೆಟ್ಲು ಸೇವೆ ಮಾಡ್ಬೇಕು. ಅಂದ್ರೆ ಮಂಡಿಗಾಲಲ್ಲಿ ಮೆಟ್ಲು ಹತ್ತು ಹೋಗ್ಬೇಕು. ಅದು ಮುಗಿದ ಮೇಲೆ ಉರುಳು ಸೇವೆ ಮಾಡಿ ದೇವ್ರ ಪೂಜೆ ಮಾಡಬೇಕು. ಸರಿ, ನಾನು ಶುರು ಮಾಡ್ತೀನಿ. ನಿನ್ನನ್ನೇ ನಂಬಿ ಬಂದಿದ್ದೀನಿ. ನನ್ನ ಜಾನ್ಸಿ ಮೇಡಮ್ನ ನನಗೆ ಉಳಿಸ್ಕೊಡು. ಅಲ್ವೇ ಅನಿತಾ, ನಿನ್ನೆಯಿಂದ ಒಂದೇ ಒಂದ್ ತುತ್ತಿನೂ ಅಂತ ಬಲವಂತ ಮಾಡಕ್ ಬಂದ್ರೆ ಕೋಪ ಮಾಡ್ಕೊಂಡು ಕಿರ್ಚಾಡ್ತಾ ಇದ್ದೆ. ಈಗ ನೋಡಿದ್ರೆ ಒಳ್ಳೆ ರಾಕ್ಷಸಿ ತರ ತಿಂತಾ ಇದೆಯಲ್ಲೇ. ಅದು ನಾನು ಒಳಗೆ ಕೋಪ ಮತ್ತೆ ದ್ವೇಷನೆ ತುಂಬಿದ್ರಿಂದ ನನಗೆ ಹಸ್ವು ಗೊತ್ತಾಗ್ತಿರ್ಲಿಲ್ಲ ಅಮ್ಮ. ಆದ್ರೀಗ ಪರಿಸ್ಥಿತಿ ನನ್ ಕಡೆಗಿದೆ. ನಾ ರಾಘು ಅವಳಿಗೋಸ್ಕರ ಸೇವೆ ಮಾಡ್ದ, ಆದ್ರೆ ಆ ಸೇವೆ ಕೈ ಕೊಡ್ತು. ದೇವ್ರು ಅವನ್ ಭಕ್ತಿ ಪೂಜೆಗೆ ಫಲನೇ ಕೊಡ್ಲಿಲ್ಲ, ಆದ್ರೆ ನನ್ ದ್ವೇಷದ ಬೇಡಿಕೆಗೆ ಅಸ್ತು ಅಂದಿದ್ದಾನೆ. ಆ ಜಾನ್ಸಿ ಕೋಮಾಗ ಹೋಗಾಯ್ತು ಅಂದ್ರೆ ಅವಳ ಕತೆ ಮುಗೀತು ಅಂತಾನೆ ಅರ್ಥ. ಅದಕ್ಕೆ ನನ್ ದ್ವೇಷ ತೀರಿ ಕೋಪ ಕಮ್ಮಿ ಆಗಿರೋದ್ರಿಂದ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀನಿ. ನಾನು ಖುಷಿಯಿಂದ ಊಟ ಮಾಡ್ಬೇಕು, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಯಾರು ಡಿಸ್ಟರ್ಬ್ ಮಾಡ್ಬಿಡಿ. ಹೋಗ್ತಾ ಅಮ್ಮ, ನಿಜವಾಗ್ಲೂ ಇವಳು ನಮ್ಮ ಮನಿತಾನೇನಾ? ಇವಳು ಬಿಹೇವ್ ಮಾಡೋದು ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಿದೆ. ಹೀಗೆ ಆದ್ರೆ ಹೇಗಮ್ಮ ಇವಳನ್ನ ಕಂಟ್ರೋಲ್ ಮಾಡೋದು? ನಮ್ಗೂ ಏನು ತೋಚ್ತಾ ಇಲ್ಲ ಮಿಥುನ್. ಇವಳು ಇಷ್ಟು ವಿಚಿತ್ರವಾಗಿ ಯಾವತ್ತೂ ಆಡ್ತಾ ಇರ್ಲಿಲ್ಲ. ಅವಳನ್ನ ನೋಡಿದ್ರೆ ಏನ್ ಆಗ್ಬಿಡ್ತಾಳು ಅಂತ ಅನಿಸ್ತಾ ಇದೆ. ಹೀಗೆ ಆದ್ರೆ ಅವಳನ್ನ ಕಳ್ಕೋಬೇಕಾಗುತ್ತೆ ತಾರಾ. ಅಮ್ಮ, ಇವಳನ್ನ ಕಳ್ಕೊತೀವೋ ಇಲ್ಲ ಇವಳಿಂದ ಬೇರೆಯವ್ರಿಗೆ ಏನಾದ್ರೂ ಆಗಿ ನಮ್ಮನೆ ನೆಮ್ಮದಿ ಕಳ್ಕೊತೀವೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಇವಳಿಂದ ನಾವು ಅನ್ಭವಿಸೋದು ತುಂಬಾ ಇದೆ. ತಾತ, ತಾತ, ಆ ದೇವರು ಬಲ್ಗಡೆಯಿಂದ ಹೂ ಕೊಟ್ಟಿ ಜಾನ್ಸಿ ಮೇಡಮ್ ಏನು ಆಗಲ್ಲ ಅಂತ ಅನುಗ್ರಹ ಮಾಡಿದ್ದಾನೆ. ಹೊಸ ಭರವಸೆ ಹುಟ್ಟಿಸಿದ್ದಾನೆ. ನೀವೇನು ಯೋಚನೆ ಮಾಡ್ಬೇಡಿ ತಾತ, ಜಾನ್ಸಿ ಮೇಡಮ್ಗೆ ಏನು ಆಗಲ್ಲ, ಅವ್ರು ಹುಷಾರಾಗ್ತಾರೆ. ಇಲ್ಲ ರಾಘು, ದೇವ್ರು ನಮ್ಗ್ ಕೈ ಕೊಟ್ಬಿಟ್ಟ, ಜಾನ್ಸಿನ ಅನುಗ್ರಹಿಸಿಲ್ಲಪ್ಪ. ಅವಳು ಕೋಮಬಿಟ್ಟಿದ್ದಾಳಪ್ಪ. ಇಲ್ಲ ಇಲ್ಲ ತಾತ, ಜಾನ್ಸಿ ಮೇಡಮ್ ಖಂಡಿತ ನನ್ನನ್ನು ಬಿಟ್ಟು ಹೋಗಲ್ಲ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, 7 ಜನ್ಮದಲ್ಲೂ ನನ್ ಜೊತೆನೇ ಇರ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ನನ್ ಜೊತೆ ಬದುಕ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದಾರೆ. ಅವ್ರು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪವ್ರಲ್ಲ. ಖಂಡಿತ ಅವ್ರು ನನ್ ಬಿಟ್ಟು ಹೋಗಲ್ಲ ತಾತ. ಇನ್ನೆಲ್ಲಪ್ಪ ಕನಸು ಆಸೆಗಳು ಯಾವುದು ಇಲ್ಲಪ್ಪ. ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಸ್ಥಿತಿಲಿ ಇದ್ದಾಳಪ್ಪ. ಹೋಗೋ ಸ್ಥಿತಿಲಿ. ಇಲ್ಲ ತಾತ, ಆ ದೇವರು ನಮಗ್ ಮೋಸ ಮಾಡಲ್ಲ. ಝಾನ್ಸಿ ಮೇಡಮ್ ಏನು ಆಗಲ್ಲ ಅಂತ ನನ್ನ ಮನ್ಸು ಹೇಳ್ತಿದೆ. ಖಂಡಿತ ಅವ್ರಿಗೇನು ಆಗಲ್ಲ ತಾತ.
ಸರ್ ನೋಡಿ, ರಾಘು ದೇವಸ್ಥಾನದಲ್ಲಿ ಮಾಡಿದ ವ್ರತಕ್ಕೆ ಆ ದೇವರ ಅನುಗ್ರಹ ಮಾಡಿದ್ದಾನೆ ಸರ್. ಬಲಗಡೆಯಿಂದ ಹೂ ಬಿಡಿಸಿ ನಾನು ಇದೀನಿ, ನನ್ನ ಆಶೀರ್ವಾದ ಇದೆ ಅಂತ ಹೇಳಿದ್ದಾನೆ. ಹೀಗಿರುವಾಗ ಖಂಡಿತ ಅವ್ನ ಕೈ ಬಿಡಲ್ಲ ಸರ್. ಡಾಕ್ಟರ್ ಡಾಕ್ಟರ್ ತಾತ ಏನೇನೋ ಹೇಳ್ತಿದ್ದಾನೆ, ಅದನ್ನ ಸುಳ್ಳು ಅಂತ ಹೇಳಿ ಡಾಕ್ಟರ್. ಸಾರಿ ಮಿಸ್ಟರ್, ಅದು ಸತ್ಯನೇ. ಇಲ್ಲ, ನನ್ ಝಾನ್ಸಿ ಮೇಡಮ್ ಏನೂ ಆಗಿಲ್ಲ. ಪ್ಲೀಸ್ ಡಾಕ್ಟರ್, ಇನ್ನೊಂದ್ಸತಿ ನೋಡಿ. ನೋಡಿ ಮಿಸ್ಟರ್, ನಾವು ಎಲ್ಲಾ ರೀತಿಲೂ ಪ್ರಯತ್ನ ಮಾಡಿ ಉಳಿಸ್ಕೋ ಪ್ರಯತ್ನ ಮಾಡಿದ ನಂತರನೇ ಈ ಮಾತು ಹೇಳ್ತಿರೋದು. ಇಲ್ಲ ಡಾಕ್ಟರ್, ಝಾನ್ಸಿ ಮೇಡಮ್ ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗಲ್ಲ. ಅವ್ರು ಕೋಮಾಗ ಹೋಗಿರಲ್ಲ. ನೀವೊಂದ್ಸತಿ ಸರಿಯಾಗಿ ಚೆಕ್ ಮಾಡಿ ಡಾಕ್ಟರ್. ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ ನಂಬಿಕೆ ಆಧಾರದ ಮೇಲೆ ನಾವು ಸುಳ್ಳು ಹೇಳೋಕ್ ಆಗಲ್ಲ. ಪ್ಲೀಸ್ ಡಾಕ್ಟರ್, ಆ ರೀತಿ ಎಲ್ಲ ಹೇಳ್ಬಿಡಿ. ಯಾವುದೇ ಕಾರಣಕ್ಕೂ ನನ್ ಝಾನ್ಸಿ ಮೇಡಮ್ ನನ್ನನ್ನು ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ರೀ ಡಾಕ್ಟರ್, ನಾನೋ ನೀವೋ ಎಲ್ಲಾ ರೀತಿಲೂ ಕನ್ಫರ್ಮ್ ಮಾಡ್ಕೊಂಡೇ ಹೇಳ್ತಿರೋದು. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲ ಡಾಕ್ಟರ್, ಅವರು ನನ್ನ ಬಿಟ್ಟು ಹೋಗೋದಿಕ್ಕೆ ನಾನ್ ಬಿಡಲ್ಲ. ಅವ್ರು ನನ್ನನ್ನು ಬಿಟ್ಟು ಹೋಗ್ಬಾರ್ದು. ಹೋಗ್ಬಾರ್ದು ಅಂದ್ರೆ ಹೋಗ್ತಾ ಇರೋ ಪ್ರಾಣನ ಹಿಡ್ಕೊಳಕ್ ಆಗತ್ತಾ? ಹಾಗಾದ್ರೆ ನಿಮ್ ಪ್ರಕಾರ ನಾನು ಸರಿಯಾಗಿ ನೋಡಿಲ್ಲ ಅಂತ ಹೇಳ್ತಾ ಇದ್ರಲ್ವಾ? ನೀವೇ ದೊಡ್ಡ ಡಾಕ್ಟರ್ ಆಗಿದ್ದೀರಲ್ವಾ? ಬನ್ನಿ, ನೀವು ಅದೇನ್ ಮಾಡ್ತಿರೋ ಮಾಡಿ ಬನ್ನಿ. ಬನ್ರಿ, ನೀವೇ ಬನ್ರಿ. ಎಲ್ಲ ಡಾಕ್ಟರ್ ಮೇಲೆ ನಂಬಿಕೆನೇ ಇಲ್ಲ, ಸುಮ್ಮನೆ ಮಾತಾಡಕ್ ಬರ್ತಾರೆ. ಬನ್ರಿ, ನೋಡ್ರಿ ರೀಡಿಂಗ್ ಎಷ್ಟು ಕಮ್ಮಿ ಆಗಿದೆ. BP ಫುಲ್ ಲೋ ಆಗೋಗಿದೆ. ಯಾವ ಮೆಡಿಸಿನ್ಗೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಷ್ಟೇ ಯಾಕೆ, ಅವ್ರು ಉಸಿರಾಡ್ತಾ ಇರೋದು ಕೂಡ ವೆಂಟಿಲೇಟರ್ ಸಹಾಯದಿಂದ. ಇದನ್ನ ತೆಗೆದ್ರೆ 1 ನಿಮಿಷ ಕೂಡ ಅವ್ರು ಉಸಿರಾಟ ಇರಲ್ಲ, ಕಂಪ್ಲೀಟ್ ಸ್ಟಾಪ್ ಆಗೋಗುತ್ತೆ. ಇವಾಗ ಏನ್ರಿ ಹೇಳ್ತೀರಾ? ಸುಮ್ಮನೆ ಎಮೋಷನಲ್ ಆಗಿ ಮಾತಾಡೋದಲ್ಲ, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕು. ನೋಡಿ ಮಿಸ್ಟರ್, ನಿಮ್ ನೋವು ನಮ್ಗೆ ಅರ್ಥ ಆಗತ್ತೆ. ಪರಿಸ್ಥಿತಿ ಈಗ ಕೈ ಮೀರೋಗಿದೆ. ಯಾಕೆ ಮೇಡಮ್, ಯಾಕೆ ಈಗ ನನಗ್ ಮೋಸ ಮಾಡ್ತಿದ್ದೀರಾ? ನಾನ್ ನಿಮ್ಮನ್ನ ಬಿಟ್ಟು ಹೋಗಿ ಅಂತ ಹೇಳಿದ ಕೋಪಕ್ಕೆ ಈ ರೀತಿ ಮಾಡ್ತಿದ್ದೀರಾ? ಏಳೇಳು ಜನ್ಮಕ್ಕೂ ನೀನೇ ನನ್ನ ಯಜಮಾನ, ನಿನ್ ಜೊತೆನೆ ಬದುಕ್ತೀನಿ ಅಂತ ಹಠ ಮಾಡ್ತಿದ್ರಲ್ಲ ಮೇಡಮ್. ನನಗೋಸ್ಕರ ನೀವ್ ನೋಡ್ದಿರೋ ಕಷ್ಟಗಳನ್ನೆಲ್ಲ ನಿಮ್ ಲೈಫಲ್ಲಿ ಅನುಭವಿಸಿದ್ರಿ. ಆದ್ರೆ ಇವಾಗ ಆ ಅರ್ಥದಲ್ಲೇ ನನ್ನನ್ನು ಬಿಟ್ಟು ಹೋಗ್ತಿದಿರಲ್ಲ ಮೇಡಮ್. ನಾನು ನಿಮ್ಮ ಯಜಮಾನ ರಾಘು ಬಂದಿದ್ದೆ. ಒಂದೇ ಒಂದ್ಸಲ ಕಣ್ಣು ಬಿಟ್ಟು ನೋಡಿ ಮೇಡಮ್. ನನ್ ಕೊನೆ ಉಸಿರಿರೋವರೆಗೂ ನಿಮಗ್ ನೋಸಲ್ಲ. ನನ್ ಕಣ್ ರೆಪ್ಪೆ ತರ ನಿಮ್ಮನ್ನ ನೋಡ್ಕೊತೀನಿ. ಒಂದೇ ಒಂದ್ಸಲ ಕಣ್ಣು ಬಿಟ್ರು ನೋಡಿ ಮೇಡಮ್. ಮೇಡಮ್, ನೀವು ನನ್ ಜೀವ. ಈ ಜೀವ ಇಲ್ದೆ ಈ ಜೀವ ಖಂಡಿತ ಇರಲ್ಲ ಮೇಡಮ್. ನೀವ್ ಆಸೆ ಪಟ್ಟಂಗೆ ಬದುಕನ. ನಿಮ್ ಕನ್ಸನ್ನೆಲ್ಲ ನಾನ್ ನೆನ್ಸ್ ಮಾಡ್ತೀನಿ. ಕಣ್ಣು ಬಿಡಿ ಮೇಡಮ್, ಝಾನ್ಸಿ ಮೇಡಮ್. ನೋಡಿ ಮಿಸ್ಟರ್, ನಿಮ್ಮ ಇಮೋಷನ್ಸು ಫೀಲಿಂಗ್ಸ್ ಎಲ್ಲ ಅರ್ಥ ಆಗತ್ತೆ. ಬಟ್ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವೀಗ ಅವ್ರ ಮುಂದೆ ಎಷ್ಟೇ ಮಾತಾಡಿದ್ರು ಅವ್ರಿಗೆ ಏನೂ ಕೇಳಿಸಲ್ಲ. ಇಲ್ಲ ಡಾಕ್ಟರ್, ಖಂಡಿತ ಝಾನ್ಸಿ ಮೇಡಮ್ ನನ್ನ ಮಾತನ್ನ ಕೇಳಿಸ್ಕೊತಿದ್ದಾರೆ. ಅವ್ರು ಯಾವತ್ತೂ ಈ ರೀತಿ ನನಗೆ ಮೋಸ ಮಾಡಿ ಹೋಗಲ್ಲ. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಒಂದೇ ಒಂದ್ಸಲಿ ರಾಘು ಅಂತ ಕರೀರಿ ಮೇಡಮ್. ಝಾನ್ಸಿ ಮೇಡಮ್, ಪ್ಲೀಸ್ ಮೇಡಮ್, ರಾಘು ಒಂದಿದ್ದು ಕಟ್ಬಿಡಿ ಮೇಡಮ್. ನನಗೋಸ್ಕರ ಕಟ್ಬಿಡಿ ಮೇಡಮ್. ಝಾನ್ಸಿ ಮೇಡಮ್. ಇಲ್ಲ ರಾಘು, ನಾವು ನಂಬಿರೋ ದೇವ್ರೆ ಕೈ ಬಿಟ್ಮೇಲೆ ಬೇರೆ ಯಾರು ಏನ್ ಮಾಡಕ್ಕಾಗುತ್ತೋ ಸಮಾಧಾನ ಮಾಡ್ಕೊಳ್ಳೋ ರಾಘು. ಹೌದಪ್ಪ ರಾಘು, ಅವಳಿಗೆ ನಮ್ಮ ಜೊತೆಲಿರೋ ಋಣ ಇಷ್ಟೇ ದಿವಸ ಅಂತ ಕಾಣುತ್ತೆ. ಈ ದೇವರೇ ಸ್ಟೇಜ್ ಮಾಡ್ರೆ ಒಳ್ಳೆಯವ್ರನ್ನೇ ಬೇಗ ಕರ್ಕೊಂಡ್ ಬಿಡ್ತಾನೆ. ನೋ, ಇವತ್ತೇನಾದ್ರೂ ನಾನು ಝಾನ್ಸಿ ಮೇಡಮ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಆ ದೇವ್ರು ಒಂದೋನೇ ಇಲ್ಲ. ಖಂಡಿತ ನಾನು ಯಾವತ್ತೂ ಅವನ ಕೈ ಮುಗ್ಯಾನ. ನೋಡಿ, ನಿಮ್ಗೆ ಈಗಾದ್ರೂ ನಂಬಿಕೆ ಬಂತಲ್ಲ, ಇವಾಗ್ಲಾದ್ರೂ ಹೊರಗಡೆ ಹೋಗಿ. ನೀವು ಎಷ್ಟೊತ್ತಿದ್ರು ಅಷ್ಟೇ. ಸಿಸ್ಟರ್, ಇಲ್ಲ, ನನ್ ಝಾನ್ಸಿ ಮೇಡಮ್ ಬಿಟ್ಟು ನಾನು ಎಲ್ಗೂ ಬರಲ್ಲ. ಮೇಡಮ್ ಪ್ಲೀಸ್ ಮೇಡಮ್,